ದೊಡ್ಡ ಅರಸಿಂಕೆರೆಯಲ್ಲಿ ಡಿಸೆಂಬರ್ 20-21ರಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಂದ ಚಾಲನೆ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮದ್ದೂರು ತಾಲೂಕು ದೊಡ್ಡ ಅರಸಿಂಕೆರೆಯಲ್ಲಿ ಶ್ರೀ ಕಾಳಿಕಾಂಬ ಯುವ ಕ್ರೀಡಾ ಬಳಗದ ವತಿಯಿಂದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಡಿಸೆಂಬರ್ 20-21ರಂದು ಆಯೋಜಿಸಲಾಗಿದೆ ಎಂದು ರಂಗಭೂಮಿ ಕಲಾವಿದರ ಸಂಘದ ಹೋಬಳಿ ನಿರ್ದೇಶಕ ಗಜೇಂದ್ರ ತಿಳಿಸಿದರು. ಮದ್ದೂರು ತಾಲೂಕು ಭಾರತೀನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರ ನೇತೃತ್ವದಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದಿವಂಗತ ಡಿಎಂ ಮಂಚೇಗೌಡ ಹಾಗೂ ಗ್ರಾಮದ ಕ್ರೀಡಾಪಟುಗಳಾದ ದಿವಂಗತ ಎನ್ಎಸ್ ಸತೀಶ್, ದಿವಂಗತ ನಾರಾಯಣ್, ದಿವಂಗತ ಶ್ಯಾಮ್, ದಿವಂಗತ ಡಿಸಿ ನಾಗೇಶ್ ಅವರ ಸ್ಮರಣಾರ್ಥವಾಗಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ 80,000 ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 60,000, ತೃತೀಯ ಬಹುಮಾನ 40,000, ಚತುರ್ಥ ಬಹುಮಾನ 20,000 ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ನೀಡುವುದರ ಜೊತೆಗೆ ಕೆಎಂ ದೊಡ್ಡಿ ಸಮೃದ್ಧಿ ಮೊಬೈಲ್ ಮಳಿಗೆಯ ವತಿಯಿಂದ ಉತ್ತಮ ಸರಣಿ ದಾಳಿಗಾರರಿಗೆ ಮತ್ತು ಉತ್ತಮ ಸರಣಿ ಹಿಡಿತದವರಿಗೆ ಆಕರ್ಷಕ ಸ್ಮಾರ್ಟ್ಫೋನ್ ಅನ್ನು ಈ ಪಂದ್ಯಾವಳಿಯಲ್ಲಿ ನೀಡಲಾಗುತ್ತಿದೆ. ಈ ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 80ರಿಂದ 90 ತಂಡಗಳು ಭಾಗವಹಿಸಲಿವೆ. ಭಾಗವಹಿಸುವ ಎಲ್ಲಾ ತಂಡಗಳಿಗೂ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇನ್ನು ಹೆಚ್ಚು ತಂಡಗಳು ಭಾಗವಹಿಸಿದರೂ ಆ ತಂಡಗಳಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಶ್ರೀ ಕಾಳಿಕಾಂಬ ಯುವ ಕ್ರೀಡಾ ಬಳಗ ಸಿದ್ಧವಿದೆ ಎಂದರು. ಈ ಪಂದ್ಯಾವಳಿಯಲ್ಲಿ 7 ಜನರ ತಂಡದಲ್ಲಿ ಒಂದೇ ಗ್ರಾಮದ 5 ಜನರು ಆಟಗಾರರು ಕಡ್ಡಾಯವಾಗಿರಬೇಕು. ಇನ್ನುಳಿದ 2 ಆಟಗಾರರಿಗೆ ಹೊರಗಿನವರಿಗೆ ಅವಕಾಶವಿರುತ್ತದೆ. ಆಟಗಾರರಿಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿರಬೇಕು ಎಂದರು. ಕಾಳಿಕಾಂಬ ಯುವ ಕ್ರೀಡಾ ಬಳಗದ ಅಧ್ಯಕ್ಷ ಡಿಎಚ್ ಮಹೇಶ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ದೊಡ್ಡಅರಸಿನಕೆರೆ ಗ್ರಾಮದಲ್ಲಿ ಚಿತ್ರೀಕರಿಸಿರುವ ಕಮಲಮ್ಮ ಕಂಬೈನ್ಸ್ ಅಂಬಿ ಸುಬ್ಬಣ್ಣ ನಿರ್ದೇಶನದ ಹಾಗೂ ನಿರ್ಮಾಣದ ಗಜೇಂದ್ರ ಕೆಆರ್ಎಫ್ ದೊಡ್ಡಅರಸಿಂಕೆರೆ ಚಲನಚಿತ್ರ ಟ್ರೈಲರ್ನನ್ನು ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಬಿಡುಗಡೆಗೊಳಿಸಲಿದ್ದಾರೆಂದು ಗುರುವಾರ ಸಂಜೆ 4 ಗಂಟೆಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಗುಳಿ ಮಹೇಶ್, ಸಂದೀಪ್, ಕಿರಣ್, ಸಂತೋಷ್ ಇದ್ದರು. ಗ್ರಾಮೀಣ ಕ್ರೀಡೆಗಳ ತವರಿಗಾಗಿರುವಂತಹ ದೊಡ್ಡಅರಸಿಂಕೆರೆ ಗ್ರಾಮದಲ್ಲಿ ಶ್ರೀ ಕಾಳಿಕಾಂಬ ಯುವ ಕ್ರೀಡಾ ಬಳಗದ ವತಿಯಿಂದ ಅತ್ಯದ್ಭುತವಾಗಿ ಇದೇ ತಿಂಗಳು 20 ಮತ್ತು 21ನೇ ತಾರೀಕು ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮ ನಿಕಟಪೂರ್ವ ಜನಪ್ರಿಯ ಶಾಸಕರಾಗಿರುವಂಥ ಮದ್ದೂರು ಕ್ಷೇತ್ರದ ಶ್ರೀಯುತ ಡಿಸಿ ತಮ್ಮಣ್ಣನವರ ನೇತೃತ್ವದಲ್ಲಿ ಹಾಗೂ JDS ಪಕ್ಷದ ಯುವ ನೇತಾರರಾಗಿರುವಂಥ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದು, ಚಲನಚಿತ್ರ ನಟರಾಗಿರುವಂಥ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿರವರು ಈ ಒಂದು ಟ್ರೈಲರನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಏನೆಂದರೆ, ನಾವು ಇಷ್ಟು ದಿವಸ ಟೂರ್ನಿಮೆಂಟ್ ಮಾಡ್ತಾ ಬಂದಿದ್ದಾಗ ಒಂದೇ ಗ್ರಾಮದಲ್ಲಿ 7 ಜನ ಆಟಗಾರರು ಇರಬೇಕು ಅಂತ ಹೇಳ್ತಾ ಇದ್ದವು. ಆದರೆ ಈ ಸಲ ಒಂದು ಬದಲಾವಣೆ ಇದೆ. ಒಂದೇ ಗ್ರಾಮದಲ್ಲಿ 5 ಜನ ಆಟಗಾರರು ಇರಬೇಕು. ಇನ್ನುಳಿದ 2 ಆಟಗಾರರು ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಿಂದ ಬೇಕಾದರೂ ಬಂದು ಆಡ್ಬೋದು. ಆದರೆ ಅವರಿಗೆ ಆಧಾರ್ ಕಾರ್ಡ್ ಕಡ್ಡಾಯ ಇರುತ್ತೆ. ಒಂದೇ ಗ್ರಾಮದ 5 ಜನ ಆಟಗಾರರಿಗೂ ಕೂಡ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಕಡ್ಡಾಯ ಇರುತ್ತೆ. ಇದೊಂದು ವಿಶೇಷತೆ ಇದೆ. ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅತಿ ಹೆಚ್ಚಿನ ತಂಡಗಳು ದೊಡ್ಡಅರಸಿಂಕೆರೆ ಗ್ರಾಮಕ್ಕೆ ಬಂದು ಅತ್ಯದ್ಭುತವಾಗಿ ವಿಜೃಂಭಣೆಯಿಂದ ನಡೀತಿರುವಂಥ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ಈ ಒಂದು ಕಬಡ್ಡಿ ಪಂದ್ಯಾವಳಿ ಪ್ರೋ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ ಆಗಿರುತ್ತದೆ. ಪ್ರೋ ಕಬಡ್ಡಿ ಆಧಾರಿತವಾಗಿ ಎಲ್ಲ ಸ್ಕೋರ್ ಅಂಕಗಳಿರ್ತದೆ. ಅತಿ ಆಕರ್ಷಕವಾಗಿ ಈ ಒಂದು ಕ್ರೀಡಾಕೂಟ ಮಾಡ್ತಾರೆ. ಯಾವ ಭಾಗವಹಿಸ್ತಾರೆ? ಈ ಒಂದು ಕ್ರೀಡಾಕೂಟಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬರ್ತೀವಿ ಅಂತ ಆಲ್ರೆಡಿ ಸಂದೇಶಗಳನ್ನ ಕಳಿಸಿದ್ದಾರೆ. ಸರಿಸುಮಾರು 70ರಿಂದ 90 ಪಂದ್ಯಾವಳಿಗಳು ಬರುವಂಥ ನಿರೀಕ್ಷೆಯನ್ನು ನಾವು ಇಟ್ಟಿದ್ದೀವಿ. ಅದಕ್ಕಿಂತ ಹೆಚ್ಚಿನ ತಂಡಗಳು, ಎಷ್ಟೇ ತಂಡಗಳು ಬಂದರೂ ಕೂಡ ಆ ತಂಡಗಳಿಗೆ ವೇದಿಕೆಯನ್ನು ಕೊಡಲಿಕ್ಕೆ, ಕ್ರೀಡಾಪಟವನ್ನು ನಡೆಸಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ದಯವಿಟ್ಟು ಎಲ್ಲ ಹೆಚ್ಚಿನ ತಂಡಗಳು ಬನ್ನಿ.